ಹಲೋ ನಮಸ್ಕಾರ ಎಲ್ರಿಗೂ ಸ್ವಪ್ನಚಂದ್ರ ವಿಶೇಷ ತರಗತಿಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾವು ಮೆಂಟಾಲಿಟಿಗೆ ಸಂಬಂಧಪಟ್ಟಂತೆ ವಯಸ್ಸಿಗೆ ಸಂಬಂಧಪಟ್ಟಂತಹ ಭಾಗ ಅಂದ್ರೆ ಭಾಗ 2 ಬಗ್ಗೆ ನಾನು ಡಿಸ್ಕಷನ್ ಮಾಡಕ್ ಬಂದಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ವಯಸ್ಸಿಗೆ ಸಂಬಂಧಪಟ್ಟಂತಹ ಪಾರ್ಟ್ 1 ನಲ್ಲಿ ಹಲವು ಪ್ರಶ್ನೆಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಇವತ್ತು ವಯಸ್ಸಿಗೆ ಸಂಬಂಧಪಟ್ಟಂತಿರುವ 2ನೇ ಭಾಗನ ಸಾಲ್ವ್ ಮಾಡಕ್ ಬಂದಿದ್ದೀನಿ. ಇದಕ್ಕಿಂತ ಮುಂಚೆ ನಾವು ನಮ್ಮ ಚಾನೆಲ್ ಯಾರನ್ನ ಇನ್ನೂವರೆಗೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ನಮ್ಮ ಚಾನೆಲ್ನ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಆರಂಭ ಮಾಡೋ ಸಮಯ ಬಂದಿದೆ ನೋಡ್ರಿ. ಇಲ್ಲಿವರೆಗೂ ನಾನು ಚಕ್ರಬಡ್ಡಿ ಅಂದ್ರೆ ಚಾಪ್ಟರ್ ವೈಸ್ ಚಕ್ರಬಡ್ಡಿ ಮ್ಯಾಗಿಂದ ಕೊಟ್ಟಿದ್ದೆ, ಅಂದ್ರೆ ಚಕ್ರಬಡ್ಡಿ ಮ್ಯಾಗಿಂದ ತರಗತಿಯನ್ನು ಮಾಡಿದ್ದೆ. ನಂತರ ವಯಸ್ಸಿಗೆ ಸಂಬಂಧಪಟ್ಟಂತೆ ಭಾಗ 1ರಲ್ಲಿ ಹಲವು ಪ್ರಶ್ನೆಗಳನ್ನು ನಾನು ಸಾಲ್ವ್ ಮಾಡಿದ್ದೆ, ಅಂದ್ರೆ ಬಿಡ್ಸಕ್ ಪ್ರಯತ್ನ ಮಾಡಿದ್ದೆ. ಈಗ ಈ ಕ್ಲಾಸ್ ಎಷ್ಟನೇದಾಗಿದೆ ಅಂತಂದ್ರೆ ವಯಸ್ಸಿಗೆ ಸಂಬಂಧಪಟ್ಟಂತ ಪಾರ್ಟ್ ಪ್ರಶ್ನೆಗಳನ್ನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಹಾಗಾದ್ರೆ ಇವತ್ತಿನ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಳ್ರಿ. ನೋಡ್ರಿ, ಎ ಮತ್ತು ಬಿ ಅವರ ಎ ಬಿ ಮತ್ತು ಸಿ ಅವರ ಪ್ರಸ್ತುತ ವಯಸ್ಸುಗಳ ಮೊತ್ತ 30. ನೋಡಿ, ಎ ಬಿ ಸಿ ಇವರ ಮೊತ್ತ ಎಷ್ಟು? 36. ಎಸ್. ಹಾಗಾದ್ರೆ 8 ವರ್ಷಗಳ ನಂತರ ಅವರ ವಯಸ್ಸುಗಳ ಮೊತ್ತ ಎಷ್ಟು ಅಂತ. 8 ಅಂದ್ರೆ ಏನು? 8 38 ಹಿಂಗೈತ್ರಿ. ಆಪ್ಷನ್ದಾಗೂ ಇಲ್ಲ, ಏನು ಇಲ್ಲ. 8 ಅಂದ್ರೆ ಹಿಂಗ್ ಮಾಡ್ತೀವಿ, ಇದು ಹಿಂಗ್ ಮಾಡಿದೆ ಅಂದ್ರೆ ಮನಸ್ಸಲ್ಲಿ ಏನಾಗ್ತದೆ? 10. ಹೆಂಗ್ ಮಾಡ್ಬೇಕಂದ್ರ ನೋಡ್ರಿ, ಹೆಂಗ್ ಮಾಡ್ಬೇಕಂದ್ರ ಪ್ರತಿಯೊಬ್ಬರ ವಯಸ್ಸನ್ನ 8 ಪ್ಲಸ್ ಮಾಡ್ಬೇಕು. ಯಾಕಂದ್ರೆ ಇವ್ರು 3 ಮಂದಿದು 30 ಆಗಿರ್ತಾರೆ. 8 ವರ್ಷಗಳ ನಂತರ ಅಂದ್ರೆ ಪ್ರತಿಯೊಬ್ಬರಿಗೂ 30 ಪ್ರತಿಯೊಬ್ಬರಿಗೂ 8 ಪ್ಲಸ್ ಆಗ್ತದಲ್ಲ. ನೋಡ್ರಿ, ಎಷ್ಟು ಜನ ಅದಾರ? 3 ಜನ ಅದಾರ. ಪ್ರತಿಯೊಬ್ಬರಿಗೂ 8 ಅಂದ್ರೆ ಎಷ್ಟಾಯ್ತು? 24 ಆಯ್ತು. ಈ 24 ಇಲ್ಲಿ ಆಡ್ ಮಾಡ್ರಿ. ಎಷ್ಟಾಗ್ತದ? 30 ಪ್ಲಸ್ 24 ಎಷ್ಟು? 54 ಆಯ್ತು. 54 ಇದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಗೊತ್ತಾಯ್ತಾ? ಗೊತ್ತಾಗಿಲ್ಲ? ಅಥವಾ ಯಾರಿಗೆ ಗೊತ್ತಾಯ್ತು? ಯಾರಿಗೆ ಗೊತ್ತಾಗಿಲ್ಲ ಗೊತ್ತು ಮಾಡ್ಕೊಡ್ರಿ. ಎ ಮತ್ತು ಬಿ ಮತ್ತು ಸಿ ಅವರ ವಯಸ್ಸುಗಳ ಮೊತ್ತ ಈಗ ಎಷ್ಟಿತ್ತು? 30 ಇತ್ತು. 8 ವರ್ಷಗಳ ನಂತರ ಅಂತಂದ್ರೆ ಎಗೂ 8 ವರ್ಷ ಜಾಸ್ತಿ ಆಗಿರುತ್ತೆ, ಬಿಗೂ 8 ವರ್ಷ ಜಾಸ್ತಿ ಆಗಿರುತ್ತೆ, ಸಿಗೂ 8 ವರ್ಷ ಜಾಸ್ತಿ ಆಗಿರುತ್ತೆ. ಈಗ 30 ಐತೆ ಅಂತಂದ್ರೆ ಪ್ರತಿಯೊಬ್ಬರಿಗೆ 8 8 8 ಅಂತ 8 ಮೂರ್ಲೆ 8 ಪ್ರತಿಯೊಬ್ಬರಿಗೆ 8 ಜಾಸ್ತಿ ಆಗುತ್ತೆ ಅಂದ್ರೆ 3 ಜನ ಅದ್ರ 8 ಮೂರ್ಲೆ 24. 30 ಪ್ಲಸ್ 24 ಎಷ್ಟಾಗ್ತದ? 54. 54 ಆಪ್ಷನ್ ನಂಬರ್ ಡಿ ಇದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎ ಮತ್ತು ಎ ಬಿ ಅವರ ವಯಸ್ಸುಗಳ ಪ್ರಸ್ತುತ ಮೊತ್ತ ಅಂದ್ರೆ ಎ ಬಿ ಅವರ ಪ್ರಸ್ತುತ ವಯಸ್ಸುಗಳ ಮೊತ್ತ 28. ನೋಡ್ರಿ, ಎ ಬಿ ಇವರ ವಯಸ್ಸುಗಳ ಮೊತ್ತ ಎಷ್ಟದ? 28. ಹಾಗಾದ್ರೆ 4 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಮೊತ್ತ ಎಷ್ಟಾಗಿತ್ತು ಅಂತ. 4 ವರ್ಷಗಳ ಹಿಂದೆ ಅಂತಂದ್ರೆ 4 ಮೈನಸ್ ಮಾಡಿ 24 ಮತ್ತು 24 ಆಪ್ಷನ್ ಇಲ್ಲ. ಇಲ್ಲದ ಹೆಂಗ್ ಮಾಡೋದು ಅಂತ ತಿಳ್ಕೊಂಡ್ರೆ ಅಂದ್ರೆ ಹುಡುಕಾಡಕ್ಕೆ ಹೋಗೋರು ನೀವು. 24 ಇದು ತಪ್ಪಾಗ್ತದೆ. ಅಲ್ಲಿ ಬರೀ ಒಬ್ಬರದ 4 ವರ್ಷ ಹಿಂದಂತ ಇಲ್ಲ, ಇಬ್ಬರದು 4 ವರ್ಷಗಳ ಹಿಂದೆ ಎಷ್ಟು ಅಂತ ಕೇಳ. ಈಗ 28 ವರ್ಷ ಆದ್ರ ಎಗೂ 4 ವರ್ಷಗಳ ಹಿಂದೆ ಹೋಗ್ಬೇಕಾಗ್ತದೆ, ಬಿಗೂ 4 ವರ್ಷಗಳ ಹಿಂದೆ ಹೋಗ್ಬೇಕಾಗ್ತದೆ. ಈಗ 4 ವರ್ಷ, ಬಿಗ್ 4 ವರ್ಷ ಅಂತಂದ್ರೆ ಎಷ್ಟೈತಿ ಟೋಟಲ್? 8 ವರ್ಷ ಹಿಂದೆ ಹೋಗ್ಬೇಕು. 28 8 ಹೋಯ್ತಂದ್ರೆ ಎಷ್ಟು? 20 ಆಗ್ತದೆ. ಇದು 20 ಸರಿಯಾದ ಉತ್ತರ ಆಗಿತ್ತು. ಆಪ್ಷನ್ ನಂಬರ್ ಬಿ ಇದು ಸರಿಯಾದ ಉತ್ತರ ಆಗಿರ್ತದ. ಗೊತ್ತಾಯ್ತಲ್ಲ? ಗೊತ್ತಾಗಿಲ್ಲ? ನೋಡ್ರಿ, ಅಲ್ಲಿ ಏನ್ ಹೇಳಂದ್ರ ಎ ಮತ್ತು ಬಿ ಅವರ ಪ್ರಸ್ತುತ ವಯಸ್ಸುಗಳ ಮೊತ್ತ 28. ಈಗ ಹಾಗಾದ್ರೆ 4 ವರ್ಷಗಳ ಹಿಂದಿನ ಕೇಳೋಣ ಅಂದ್ರೆ ಅವ್ರಿಗೆ ಇಬ್ಬರು ಮಂದಿಗೆ 28 ಈಗ ಐತಂತಂದ್ರ 4 ವರ್ಷಗಳ ಹಿಂದೆ ಅಂದ್ರ ಎಗೂ 4 ವರ್ಷ ಹಿಂದೆ ಹೋಗ್ಬೇಕು, ಬಿಗೂ 4 ವರ್ಷ ಹಿಂದೆ ಹೋಗ್ಬೇಕು. ಅಲ್ಲಿ ಮೊತ್ತ ಕೊಟ್ಟನಲ್ಲಿ ಮೊತ್ತನೇ ಕೇಳಿರೋದು ನಮಗಲ್ಲಿ. 4 ವರ್ಷ ಹಿಂದೋರಿ 28ರದ 4 ತೆಗಿರಿ ಒಬ್ಬಂದು 24 ಆಯ್ತು. ಆಮೇಲೆ ಬಿ 24 ತೆಗಿರಿ ಇದು 20 ಇತ್ತು. ಆಪ್ಷನ್ ನಂಬರ್ ಬಿ ಇದಾಗ 20 ಕೊಟ್ಟ. ಬಿ ಇದು ಹೀಗಾಗಿ ಸರಿಯಾದ ಉತ್ತರ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್, ರಾಮ, ಭಾಮ ಮತ್ತು ಶ್ಯಾಮ ಅವರ ಪ್ರಸ್ತುತ ವಯಸ್ಸುಗಳ ಮೊತ್ತ ಎಷ್ಟದ?
80 ಹಾಗಾದರೆ 8 ವರ್ಷಗಳ ಹಿಂದೆ ನೋಡಿ, ಹಿಂದೆ ಈಗ 80 ಈಗ ಎಷ್ಟದ, ಈಗ 80 ಏನಾಗತೈತಿ ಈಗ ಎಷ್ಟದ 80. 8 ವರ್ಷಗಳ ಹಿಂದೆ ಅವ್ರ ವಯಸ್ಸುಗಳ ಮೊತ್ತ ಎಷ್ಟು ಅಂತ ಕೊಟ್ಟ. 80 ಈಗದಂದ್ರ 8 ವರ್ಷಗಳ ಹಿಂದೆ ರಾಮನ್ ತೆಗಿರಿ ಎಷ್ಟು ಇತ್ತು, 72 ಇತ್ತು. ಮತ್ತೆ ಬಾಬಾನ 8 ತೆಗಿರಿ ಎಷ್ಟಿತ್ತು, 64 ಇತ್ತು, 64 ಇತ್ತು. ಅದಕ್ಕೆ ಮತ್ತೆ 8 ಮೈನಸ್ ಮಾಡ್ರಿ, 56 ಇತ್ತು. 56 ಅದ ನೋಡ್ರಿ ಆಪ್ಷನ್ ಬೇಕು. ಆಪ್ಷನ್ ನಂಬರ್ ಬಿ ಇದು ಸರಿಯಾದ ಉತ್ತರ. 8 ವರ್ಷಗಳ ಹಿಂದೆ, ಪ್ರತಿಯೊಬ್ಬರದು 8 ವರ್ಷಗಳ ಹಿಂದೆ 1 + 1 + 1 ಎಷ್ಟು, 3. ಈ 3 ಮಂದಿ ಎಷ್ಟು ವರ್ಷಗಳ ಹಿಂದೆ ಹೋಗ್ಬೇಕು, 8 ವರ್ಷ. 8 3 24 ಹಿಂದೆ ಹೋಗ್ಬೇಕಂತಂದ್ರೆ 80ದಾಗ 24 ಮೈನಸ್ ಮಾಡ್ರಿ, 56 ಬಂತು. 56 ಇದು ಸರಿಯಾದ ಉತ್ತರ ಆಗಿರ್ತದ. ಎಸ್ ನೋಡ್ರಿ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ. ತಾಯಿಯ ವಯಸ್ಸು ಮಗಳ ವಯಸ್ಸಿನ 4ರಷ್ಟಿದೆ. ತಾಯಿ ಮತ್ತು ಮಗಳು, ತಾಯಿಯ ವಯಸ್ಸು ಎಷ್ಟದ, ಮಗಳ ವಯಸ್ಸಿನ 4ರಷ್ಟಿದೆ. ಈಗ ಒಂದಿತ್ತಂದ್ರ ಮಗಳ ತಾಯಿದು ಈಗ 4 ಇರ್ತದೆ, ಅಂದ್ರ ಮಗಳಿಗೆ ಈಗ 1 ಇತ್ತು ಅಂತಂದ್ರೆ ಅದಕ್ಕೆ 4 ಜಾಸ್ತಿ ಇರ್ತದ. 4 ಯಾರಿಗಿರ್ತದ, ತಾಯಿಗೆ. ಮಗಳ ವಯಸ್ಸು 15 ವರ್ಷ. ಇದೆ 15 ವರ್ಷ. ಹಾಗಾದರೆ ತಾಯಿಯ ವಯಸ್ಸನ್ನು ಹುಡುಕಿದೆ ಅಂತ 1 15 ಅದೇ ತರ 4 15 ಎಷ್ಟಾಗ್ತದೆ, 66. ನೋಡಿ 60 ಆಪ್ಷನ್ ನಂಬರ್ ಟಿ. 1 4ರಷ್ಟಿದೆ, ಮಗಳದು 4ರಷ್ಟಿದೆ ಅಂತಂದ್ರೆ 15 1 15 15 4 60 ಬರ್ತಲ್ಲ, ಎಲ್ಲಿವೆ ಅದೇ ಮಾತ್ರ ನೋಡಿ. ಎಸ್ ಎಷ್ಟಾಗ್ತದೆ ಆನ್ಸರ್, ಆಪ್ಷನ್ ನಂಬರ್ ಟಿ ಇದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ತಾಯಿಯ ವಯಸ್ಸು ಮಗಳ ವಯಸ್ಸಿನ 3ರಷ್ಟಿದೆ. ತಾಯಿ ಮಗಳು, ತಾಯಿ ಮತ್ತ ಮಗಳು. ತಾಯಿಯ ವಯಸ್ಸು ಮಗಳ 3ರಷ್ಟು ಇದೆ. ತಾಯಿಯ ವಯಸ್ಸು ಎಷ್ಟದಂದ್ರ 36. ತಾಯಿಯ ವಯಸ್ಸು 36 ವರ್ಷ ಅಂದ್ರೆ ತಾಯಿ ಮಗಳ ನಡುವಿನ ವಯಸ್ಸಿನ ವ್ಯತ್ಯಾಸ ಕಂಡುಹಿಡಿಯಿರಿ. ಮಗಳನ್ನ ತೆಗಿರಿ. 3 12 36, 1 12 ಎಷ್ಟು, 12. ಇವರ ನಡುವಿನ ವ್ಯತ್ಯಾಸ ಕೇಳ ನಮ್ಗೆ ನೋಡಿ. 3 ಮತ್ತು 1 ನಡುವಿನ ವ್ಯತ್ಯಾಸ ಎಷ್ಟದ, 2. ಅಂದ್ರೆ 3 ಒಳಗ 1 ತೆಗಿರಷ್ಟು 2. ಈ 3 ಭಾಗನೇ ನೋಡಿ, ಇದು 2ನ ಇದು 2ನೇ ಆಗಲ್ಲ, ಇದೇನ ಇಟ್ಕೊಳ್ರಿ. ವ್ಯತ್ಯಾಸ ಎಷ್ಟದ, 2. 3 ಭಾಗನೇ 36 ಅಂತಂದ್ರ 2 ಭಾಗ ಎಷ್ಟಾಗ ನೋಡಿ. 3 12 26, 2 12 24. 24 ಆಪ್ಷನ್ ನಂಬರ್ ಬಿ ಇದು ಸರಿಯಾದ ಉತ್ತರ. ಇದು ಮಾಡಿದಂದ್ರೆ ಇದ್ರ ನಡುವೆ ನೋಡ್ರಿ ವ್ಯತ್ಯಾಸ ಎಷ್ಟದ, 36 ಒಳಗೆ 12 ಮೈನಸ್ ಮಾಡ್ರಿ. 6ದಾಗ 2 4, 3 1 2, 24 ಇದು ಸರಿಯಾದ ಉತ್ತರ ಆಗಿದೆ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ. ದರ್ಶನ ಮತ್ತು ದರ್ಶಕ, ದರ್ಶನ ಮತ್ತು ದರ್ಶಕ ಇವರಿಬ್ಬರದು ಪ್ರಸ್ತುತ ವಯಸ್ಸುಗಳ ಅನುಪಾತ ಎಷ್ಟದ, 6 ಇದು 4. ಇದು ಪ್ರಸ್ತುತ. 3 ವರ್ಷಗಳ ಹಿಂದೆ ದರ್ಶನವನ್ನ ವಯಸ್ಸು ಎಷ್ಟಾಯ್ತು, 33 ಆಯ್ತು. 3 ವರ್ಷಗಳ ಹಿಂದೆ 33 ಇತ್ತಂದ್ರ ಈಗ ಎಷ್ಟಾಗ್ತದೆ, 3 ಅದನ್ನ ಪ್ಲಸ್ ಮಾಡ್ರಿ, ಎಷ್ಟಾಯ್ತು, 36 ಆಯ್ತು. ಯಾರ್ದು, ದರ್ಶನದ ಎಷ್ಟಿತ್ತು, ಈಗ 36 ಆಯ್ತು. 36 ಆದ್ಮೇಲೆ ದರ್ಶಕದ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಈ ಪ್ರಸ್ತುತ ಈಗ ದರ್ಶನದ 3 ವರ್ಷಗಳ ಮುಂಚೆ 33 ಇತ್ತು. 3 ಪ್ಲಸ್ ಮಾಡ್ರಿ, ಈಗಿನ ಬರ್ತದೆ 33 + 3 36. ದರ್ಶಕಂದು ಈಗ 36 ಅದರ, ದರ್ಶನದ ಈಗ 36 ಅದರ, ದರ್ಶಕಂದು ಈಗಿಂದ ಎಷ್ಟು
ಆರ್ ಆರ್ಲೆ 36, 4 ಆರ್ಲೆ 24, 24 ಅದಲ್ಲ, ಇದು ಸರಿಯಾದ ಉತ್ತರ. ಅಕಸ್ಮಾತ್ ದರ್ಶಕನ 3 ವರ್ಷಗಳ ಹಿಂದಿನ ಕೇಳಿದ್ದ ಅಂತಂದ್ರೆ ಎಷ್ಟಾಗ್ತಿತ್ತು? ಈ ಇದ್ರೊಳಗೆ 3 ಮೈನಸ್ ಮಾಡಿದ್ರೆ ಎಷ್ಟು? 23 ಇತ್ತು. ಅದು 23 ದರ್ಶಕನ 3 ವರ್ಷಗಳ ಹಿಂದಿನ ವಯಸ್ಸಾಗ್ತಿತ್ತು. ಅಲ್ಲಿ ಏನ್ ಕೇಳಿರೋದು? ದರ್ಶಕನ ಪ್ರಸ್ತುತ ವಯಸ್ಸು ಅಂತ ಕೇಳ. ನೋಡ್ರಿ, ದರ್ಶನ್ ಮತ್ತು ದರ್ಶಕರ ಪ್ರಸ್ತುತ ವಯಸ್ಸುಗಳ ಅನುಪಾತ 6:4. 3 ವರ್ಷಗಳ ಹಿಂದೆ ದರ್ಶನ್ ವಯಸ್ಸು ಎಷ್ಟು? 33. 3 ವರ್ಷಗಳ ಹಿಂದೆ ದರ್ಶನ್ 33 ಇರ್ತಾರೆ. 33 ಪ್ಲಸ್ 3 ಮಾಡಿದ್ರೆ ಈಗಿನ ಬರ್ತು 33 ಪ್ಲಸ್ 3 36. ಈ 36 ದರ್ಶನ್ 6 ಅನುಪಾತ 6 36. ದರ್ಶಕನಿಗೆ 4 ಅನುಪಾತ 4 24. ಆಪ್ಷನ್ ನಂಬರ್ ಸಿ ಇದು ಸರಿಯಾದ ಉತ್ತರ ಆಗಿರುತ್ತೆ. ಪ್ರಿಯಾ ಮತ್ತು ಸುಪ್ರಿಯಾ ಪಿ ಇಟ್ಕೊಳ್ಳೋಣ, ಇದು ಎಸ್ ಇಟ್ಕೊಳ್ಳೋಣ. ಅವರ ವಯಸ್ಸುಗಳ ಅನುಪಾತ 7:8. 8 ವರ್ಷಗಳ ಹಿಂದೆ ಪ್ರಿಯಾಳ ವಯಸ್ಸು ಎಷ್ಟಿತ್ತು? 34 ಇತ್ತು. 8 ವರ್ಷಗಳ ಹಿಂದೆ 34. ಈಗಿನ ಬೇಕಾಗಿತ್ತು ಅಂದ್ರೆ 34 8 ಪ್ಲಸ್ ಮಾಡ್ರಿ ಎಷ್ಟಿತ್ತು? 42. ಇದು ಯಾರ್ದು? 42 ನೋಡ್ರಿ, ಪ್ರಿಯಾ. ಈ ಪ್ರಿಯಾಂದ ಈಗ 42 ಐತಂದ್ರ 7 6 42, 8 6 48 ಬಂತು. ಅಲ್ಲಿ ಯಾರು ಏನ್ ಕೇಳ? ಸುಪ್ರಿಯಾಳ ಪ್ರಸ್ತುತದ ವಯಸ್ಸು ಕೇಳ. ಪ್ರಸ್ತುತ ಅಂದ್ರೆ ಈಗಿಂದ ಎಷ್ಟು ಬಂದ್ರು? 48 ಬಂದ್ರು. ಆಪ್ಷನ್ ನಂಬರ್ ಡಿ ಇದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಮನು ಮತ್ತು ಗುನು ಅವರ ವಯಸ್ಸಿನ ಮನೊಂದು 5 ಇದ್ರೆ ಗುಣದೆಷ್ಟು? 9. 4 ವರ್ಷಗಳ ನಂತರ ಮನುನ ವಯಸ್ಸು 24. ಅಕಸ್ಮಾತ್ 2025 4 ವರ್ಷಗಳ ನಂತರ 29. ಈಗ ಎಷ್ಟದ ಮನೊಂದು? ನೋಡ್ರಿ, ಮನೊಂದು 2029 24 ಆಗ್ತಿತ್ತು ಅಂದ್ರೆ ಈಗ ಎಷ್ಟಾಗ್ತದೆ? 20 ಆಗ್ತದೆ. ನೋಡಿ ಮನೊಂದು ಈಗ ಎಷ್ಟಾಗ್ತದೆ? 26. ನೋಡಿ, ಗುಣಂದು ಪ್ರಸ್ತುತ ವಯಸ್ಸು ಅಂದ್ರೆ ಈಗ ಮನೊಂದು ಗೊತ್ತಾಯ್ತು 20. ಈಗ ಗುಣಂದು ಗೊತ್ತಾಗೋದು 9 ಎಷ್ಟಲೇ ನೋಡ್ರಿ, ಅದಕ್ಕಿಂತ ಮುಂಚೆ 5 4 20, 9 4 34 ಆಗ್ತದೆ. 36 ಅಂದ್ರೆ ಅದು ಆಪ್ಷನ್ ಕರೆಕ್ಟಾ? ಕರೆಕ್ಟ್ ನೋಡ್ರಿ, ವ್ಯತ್ಯಾಸ ಎಷ್ಟದ ನೋಡ್ರಿ. 5ದಾಗ 9 ತೆಗಿರಿ 3, 5 ಭಾಗನೇ 20 ಅಂದ್ರೆ 3 ಭಾಗ ಎಷ್ಟಾಗ್ತದೆ? 5 4 20, 3 4 12. 24 12 ಕಲಿಸ್ ಎಷ್ಟು? 2 3 ಏನಾಯ್ತು? 3 4 12 9 4 36. ಕರೆಕ್ಟ್. 5 4 ಇದು 20 ಈಗಿನ ವಯಸ್ಸು ಮನೊಂದು ಈಗಿನ ಎಷ್ಟು ಅಂದ್ರೆ 4 ವರ್ಷಗಳ ನಂತರ 24 ಆಗ್ತದೆ. ಈಗ ಎಷ್ಟಿರ್ತದೆ ಮನೊಂದು? 20 ಇರ್ತದೆ. 5 4 20 ಗುಣೊಂದು ಅನುಪಾತ 9 9 4 36 ಆಗ್ತದೆ. ಇವರಿಬ್ಬರು ಮಂದಿ ನಡುವಿನ ವಯಸ್ಸು ಎಷ್ಟು ನೋಡ್ರಿ? ಅನುಪಾತ 4. ನೋಡ್ರಿ, 5 ಭಾಗನೇ 20 ಅಂದ್ರೆ 4 ಭಾಗ ಎಷ್ಟಪ್ಪ ನೋಡ್ರಿ? 5 4 20, 5 4 20 ಅಂದ್ರೆ 4 4 16. ಇದಕ್ಕೆ 16 ಪ್ಲಸ್ ಮಾಡಿದ್ರೆ 36 ಬರ್ತಾನೆ. 6 36 ಕರೆಕ್ಟ್. 36 ಇದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ನಂಬರ್ ಡಿ ಇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ರಾಜಶ್ರೀ ಮತ್ತು ಭಾಗ್ಯಶ್ರೀ. ರಾಜಶ್ರೀ ಮತ್ತು ಭಾಗ್ಯಶ್ರೀ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ 7 5. 10 ವರ್ಷಗಳ ನಂತರ ಭಾಗ್ಯಶ್ರೀ ವಯಸ್ಸು ಎಷ್ಟಾಗ್ತದೆ? 50. ಎಷ್ಟು ವರ್ಷಗಳ ನಂತರ? 10 ವರ್ಷಗಳ ನಂತರ 50 ಆಗ್ತದೆ. ಈಗ ಎಷ್ಟದ? 40. ಭಾಗ್ಯಶ್ರೀ ಈಗ ಎಷ್ಟು? 40. ಎಸ್ 5 8 40, 7 8 56. ಈಗ ಪ್ರಸ್ತುತದು 56 ಐತಿ. ರಾಜಶ್ರೀ ಕೇಳಿದವಾಗ ಈಗಿನ ಕೇಳ್ಯಾರ, ಹಾಗಾಗಿ 56 ಸರಿಯಾದ ಉತ್ತರ ಆಪ್ಷನ್ ನಂಬರ್
ಇದು ಸರಿಯಾದ ಉತ್ತರ ಆಗಿರ್ತದೆ. ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡಿ. 5 ವರ್ಷಗಳ ಹಿಂದೆ ರಿತು ಮತ್ತು ನೀತೂರ ವಯಸ್ಸಿನ 5 ವರ್ಷದ ಹಿಂದೆ ರಿತು ಮತ್ತು ನೀತು 5 ವರ್ಷಗಳ ಹಿಂದೆ ರಿತು ಮತ್ತು ನೀತು ವಯಸ್ಸುಗಳ ಅನುಪಾತ 4:5 ಇತ್ತು. ಮುಂದಿನ ಪುಟ ನೋಡ್ರಿ. ಪ್ರಸ್ತುತ ವಯಸ್ಸು ರಿತುಂದು 33 ಪುಟ ಅಂತಂದ್ರೆ ಹಿಂದೆ ಎಷ್ಟಿತ್ತು? 33 ಹಿಂದೆ ಎಷ್ಟಾಯ್ತು ನೋಡ್ರಿ? 5 ಮೈನಸ್ ಮಾಡಿ 28. ಯಾರ್ದು? ರಿತುಂದು. ಈಗ ಅನುಪಾತ ಹಿಂದಿನ ಕೊಟ್ಟ ಅಂದ್ರೆ ಮೊದಲು ನಾವು ಹಿಂದಿನ ತಗೋಬೇಕೈತಿ. 33 ಮೈನಸ್ 5 ಮಾಡಿದ್ರೆ ಎಷ್ಟು ಉಳಿತು? 28. ಇದು 28 ಯಾರ್ದಾಗಿತ್ತು? ರಿತುದಾಗಿತ್ತು. ಸರಿ ನೋಡ್ರಿ ಇಲ್ಲಿ ಐತಿ ನೋಡ್ರಿ. ನೋಡ್ರಿ ಇಲ್ಲಿ ಐತಿ ನೋಡ್ರಿ ರಿತು. ಹೌದು ಹಾ ರಿತು 4 7 28 5 7 35. ಇದು ಯಾವಾಗ ಆಗ್ತದೆ ಗೊತ್ತದ ನಿಮ್ಗೆ? 5 ವರ್ಷಗಳ ಹಿಂದಿಂದು. ಈಗ ನೀತುಂದು ಪ್ರಸ್ತುತದ ಕೇಳ್ಯಾರ ನಿಮ್ಗೆ ಅಂತಂದ್ರೆ ಎಷ್ಟು ವರ್ಷಗಳ ಹಿಂದಿಂದಿತ್ತು? 5 ವರ್ಷಗಳ ಹಿಂದೆ ನೀತಿಗೆ ಎಷ್ಟು? 35. ಆದ್ರೆ 5ನ್ನ ಪ್ಲಸ್ ಮಾಡ್ರಿ. ಈಗ ಎಷ್ಟಿತ್ತು? 40. 40 ಇದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ನೋಡ್ರಿ. 6 ವರ್ಷಗಳ ಹಿಂದೆ ಯಶ್ ಮತ್ತು ರಿತೇಶರ ವಯಸ್ಸುಗಳ ಅನುಪಾತ 15ಕ್ಕೆ 11. ಯಶ್ ಮತ್ತು ರಿತೇಶ್ ಎಷ್ಟು ವರ್ಷಗಳ ಹಿಂದೆ? 6 ವರ್ಷಗಳ ಹಿಂದೆ. ಅನುಪಾತ ಎಷ್ಟಿತ್ತು? 15:11. ಇಲ್ಲಿ ಯಶಂದು ಪ್ರಸ್ತುತ ವಯಸ್ಸು 51 ಅಂತ ಕೊಟ್ಟ. 51. ಈಗ 51 ಅನುಪಾತ ಕೊಟ್ಟಿದ್ದು 6 ವರ್ಷ ಹಿಂದೆ. ನಾವು 6 ವರ್ಷ ಹಿಂದೆ 51 6 ತೆಗಿರಿ ಎಷ್ಟು ಇತ್ತು? 45. 15 3 45. 11 3 33. ಯಾವಾಗಿಂದು? 6 ವರ್ಷಗಳ ಹಿಂದೆ. ರಿತೇಶಿಂದ ಈಗ ಪ್ರಸ್ತುತ ಕೇಳಿದ ವಯಸ್ಸು ಅಂದ್ರೆ ಪ್ರಸ್ತುತ ಕೇಳ್ತು ಅಂದ್ರೆ ಇದಕ್ಕೆ ಏನ್ ಮಾಡೋದು ನಾವು? 6 ವರ್ಷಗಳ ಹಿಂದೆ 33 ಅಂದ್ರೆ ಈಗ 6 ಆಡ್ ಮಾಡ್ರಿ ಎಷ್ಟು ಇತ್ತು? 9 39 ಇತ್ತು. 39 ಆಪ್ಷನ್ ಡಿ ಇದು ಸರಿಯಾದ ಉತ್ತರ ಆಗಲಿದೆ. ಎಸ್ ನೆಕ್ಸ್ಟ್ ನೋಡ್ರಿ. 5 ವರ್ಷಗಳ ನಂತರ ಪಿ ಮತ್ತು ಕ್ಯೂ ಅವರ ವಯಸ್ಸುಗಳ ಅನುಪಾತ 4:5. ಪಿ ಮತ್ತು ಕ್ಯೂ ಅವರ ವಯಸ್ಸಿನ ಅನುಪಾತ 5 ವರ್ಷಗಳ ನಂತರ 4:3. ಪಿ ಅವರ ಪ್ರಸ್ತುತ ವಯಸ್ಸು 35 ಕೊಟ್ಟ. ಪಿ ಅವರ ವಯಸ್ಸು ಪ್ರಸ್ತುತ ಎಷ್ಟು? 35. ಅನುಪಾತ ಕೊಟ್ಟಿದ್ದು 5 ವರ್ಷಗಳ ನಂತರ. ಹಾಗಾಗಿ 5ನ್ನ ಪ್ಲಸ್ ಮಾಡ್ಕೊರಿ. 5 ಪ್ಲಸ್ ಮಾಡ್ಕೊಂಡು 45. ಯಾರ್ದು? ಪಿದು 45 ಅಂತಂದ್ರೆ 5 ವರ್ಷಗಳ ನಂತರದ 45 ಅಂದ್ರೆ ಪ್ರಸ್ತುತ ಕ್ಯೂ ಅವರ ವಯಸ್ಸು ಕೂಡ ನಿಮ್ಗೆ ನೋಡಿ 5 4 10 40. 4 10 40. 3 10 30. ಇದು ಯಾವಾಗಿಂದ ರೀ? 5 ವರ್ಷಗಳ ನಂತರದ. ಈಗ ನಮಗೆ ಪ್ರಸ್ತುತ ಕೇಳರಲ್ಲಿ ಕ್ಯೂ ಒಂದು 30ರೊಳಗ 5 ಮೈನಸ್ ಮಾಡ್ರಿ 25 ಬಂತು. 25 ಆಪ್ಷನ್ ನಂಬರ್ ಡಿ ಇದು ಸರಿಯಾದ ಉತ್ತರ ಆಗಿರುತ್ತೆ. ಎಸ್ ಕರೆಕ್ಟ್. ಈಗ ನೋಡ್ರಿ 5 ವರ್ಷಗಳ ಇದು ಕ್ವಶನ್ ಆಯ್ತು. ನೆಕ್ಸ್ಟ್ ಕ್ವಶನ್ 12 ವರ್ಷಗಳ ನಂತರ ಎ ಮತ್ತು ಬಿ ರ ವಯಸ್ಸುಗಳ ಅನುಪಾತ 12 ವರ್ಷಗಳ ನಂತರದ ಎಷ್ಟದ? ಎ ಮತ್ತು ಬಿ ರ ಅನುಪಾತ ಎಷ್ಟು? 13 15. ಎ ರ ಪ್ರಸ್ತುತ ವಯಸ್ಸು 30 ಅಂದ್ರೆ 12 ವರ್ಷಗಳ ನಂತರ ಎಷ್ಟಾಗ್ತದೆ ನೋಡ್ರಿ? 42. ಯಾರು? ಎ 40 ಪ್ರಸ್ತುತ 40 ಕೊಟ್ಟ ಅಂದ್ರೆ ಏದು 40 ಎಷ್ಟಿತ್ತು? 52. ಯಾರ್ದು? ಏದು 12 ವರ್ಷಗಳ ನಂತರ ಎಷ್ಟಿತ್ತು? 52. ಅನುಪಾತ ಕೊಟ್ಟಿರೋದು ಕೂಡ 12 ವರ್ಷಗಳ ಹಿಂದೆ. 13 4 52. 15 4 40. ಯಾರ್ದಿದು? ಬಿದು. ಯಾವಾಗಿಂದು? 12 ವರ್ಷಗಳ ಮುಂದಿಂದು ನಂತರದ 60. ಕೇಳಿದೇನು? ಈಗಿಂದು ವ್ಯತ್ಯಾಸ ಕೇಳೇನವ. ಎ ಮತ್ತು ಬಿ ಅವರ ನಡುವಿನ ವ್ಯತ್ಯಾಸ ಕೇಳೇನಂತಂದ್ರ 12 ವರ್ಷ ಮುಂದೆ ಹೋಗ್ಯವಲ್ಲ, ಇದಕ್ಕೆ 12 ಮೈನಸ್ ಮಾಡ್ರಿ ಎಷ್ಟು ಬರುತ್ತೆ? 48 ಬಂತು. ಈಗ ನೋಡ್ರಿ ಏದು 40 ಆಲ್ರೆಡಿ ಕೊಟ್ಬಿಟ್ರೆ ಪ್ರಸ್ತುತಿದ್ದು ಏದು ಎಷ್ಟು ಕೊಟ್ಟಾನು? 40 ಕೊಟ್ಟಾನು. ಇದ್ರ ನಡುವಿನ ವ್ಯತ್ಯಾಸ ಎಷ್ಟು ನೋಡ್ರಿ? 8 ನೋಡ್ರಿ. ಆಪ್ಷನ್ ನಂಬರ್ 5 ಸರಿಯಾದ ಉತ್ತರ.
ಈಗ ಪ್ರಸ್ತುತ ಯಾವ್ದು ಕೊಟ್ಟನವ 13 ಎ 13 ಬಿದು 15. ವಯಸ್ಸಿನ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೂಡ ಎ ಮತ್ತು ಬಿ ನಡುವಿನ ವ್ಯತ್ಯಾಸ ಎಷ್ಟು ಅನ್ನೋದು 2. ಈಗ ಏನ್ ಕೊಟ್ಟನಲ್ಲಿ ಎದು ಪ್ರಸ್ತುತ ವಯಸ್ಸು ಎಷ್ಟು ಕೊಟ್ಟನ 40 ಕೊಟ್ಟ. ಅನುಪಾತ ಕೊಟ್ಟಿರೋದು 12 ವರ್ಷಗಳ ನಂತರ ಅಂದ್ರೆ 12 ಪ್ಲಸ್ ಮಾಡ್ತಾರೆ ಎಷ್ಟಿತ್ತು 52 ಇತ್ತು. ಎ ಇದೆ 13 ಇದ್ದದ್ದೇ 52 ಆಗ್ಯದ ಅಂದ್ರೆ 2 ನಡುವಿನ ವ್ಯತ್ಯಾಸ 13 4 52 2 4 ಎಷ್ಟು 8 8 ಇದು ಸರಿಯಾದ ಉತ್ತರ ಆಗಿದೆ. ಕರೆಕ್ಟಾ? ಹೆಂಗ್ ಬೇಕಾದ್ರೆ ಬಿಡಿಸ್ಬೋದು. ಇಲ್ಲಾಂದ್ರೆ ನೋಡಿ ವ್ಯತ್ಯಾಸ ಎಷ್ಟದ 2 ಅದ 2 ಏದು ಕೇಳ ನೋಡಿ ನೋಡ್ರಿ ನೋಡಿ ಏದು ಅನುಪಾತ ಎಷ್ಟದ 13. ಟೋಟಲ್ ಏದು ಎಷ್ಟಾಗಿತ್ತು ಏಜ್ 52. 13 ಒಂದಲೇ 13 4 2 4 8 ಬೇಜಾನ್ ಮೆಥಡ್ಸ್ ಬರ್ತಪ್ಪ. ಆದ್ರೆ ಯಾವುದು ಒಳ್ಳೇದ ನಮಗೆ ಅನಿಸುತ್ತದಲ್ಲ ಯಾವ ಮೆಥಡ್ ಆ ಮೆಥಡ್ ಅನ್ನ ನೀವು ಏನ್ ಮಾಡ್ಬೇಕು ಇದನ್ನ ಕಂಟಿನ್ಯೂ ಆಗಿ ಮಾಡ್ಕೊಂತ ಹೋದ್ರೆ ಮೆಂಟಲ್ ಎಬಿಲಿಟಿ ಭಾಳ ಈಜಿ ಮೆಂಟಲ್ ನಾವು ಅರ್ಥ ಮೆಂಟಲ್ ಇಲ್ಲಿ ಇದು ಮೆಂಟಲ್ ಇದನ್ನ ಅರ್ಥ ಮಾಡ್ಕೊಂಡಿರ್ತ ಇಲ್ಲಿ ನಾವು ಮೆಂಟಲ್ ಎಬಿಲಿಟಿ ನಾವು ಇಲ್ಲಿ ಇರ್ತೇವೆ ಅಂತಂದ್ರೆ ಈಜಿ ಆಗ್ಬಿಡುತ್ತೆ. ನೀವು ಮ್ಯಾಗಿನ್ ನೋಡ್ಬೇಕು ಕೆಳಗಿಸ್ಬೇಕು ಆಗಲ್ಲ. ಮೆಂಟಲ್ ಎಬಿಲಿಟಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ದಿನಕ್ಕೆ 1.5 ಇಲ್ಲಾಂದ್ರೆ 2 ತಾಸು ನೀವು ಏನ್ ಮಾಡ್ಬೇಕು ಮೆಂಟಲ್ ಎಬಿಲಿಟಿನ ಪ್ರಾಕ್ಟೀಸ್ ಮಾಡ್ಬೇಕು. ಅಂದ್ರೆ ನಿಮ್ಗೆ ಏನಾಗ್ತದೆ ಮೆಂಟಲ್ ಎಬಿಲಿಟಿ ಈಜಿ ಆಗ್ಬಿಡುತ್ತೆ. ಇರ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಪ್ರಸ್ತುತ ಕಿರಣ ಮತ್ತು ರಾಹುಲ್ ಅವರ ವಯಸ್ಸಿನ ಅನುಪಾತ 7:9. ಪ್ರಸ್ತುತ 4 ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸಿನ ಮೊತ್ತ ಎಷ್ಟಿತ್ತು 72 ಇತ್ತು. 4 ವರ್ಷಗಳ ಹಿಂದೆ. ಈಗ ಇಬ್ಬರದು 4 ಪ್ಲಸ್ ಮಾಡ್ಕೋಬೇಕು. ಪ್ರಸ್ತುತ ಬೇಕು ಅಂತಂದ್ರೆ ಇವಂದು 4 ಇವಂದು 4 ಎಷ್ಟಿತ್ತು 8 ಇತ್ತು. ಟೋಟಲ್ 85. ಎಷ್ಟಿತ್ತು 85. ಅಲ್ಲಿ ಅವರಿಬ್ಬರು ವಯಸ್ಸಿನ ಮೊತ್ತ ಕೊಟ್ಟಂತಂದ್ರೆ ಅವರಿಬ್ಬರ ಮಧ್ಯೆ ನಡವಳಿಕೆಯಿಂದ ಅನುಪಾತಗಳು ಮೊತ್ತ ಎಷ್ಟಪ್ಪ ನೋಡಿ 9 ಪ್ಲಸ್ 7 ಎಷ್ಟು 16. ಈ 16 80 ಅದರ 16 5 80. ಕಿರಣನ ವಯಸ್ಸು ಕೇಳಲಿ ಇದಕ್ಕೂ ಇಂಟು 5 ಮಾಡ್ರಿ 7 35 35 ಇದು ಸರಿಯಾದ ಉತ್ತರ ಆಗುತ್ತೆ. ಎಸ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ 3 ವ್ಯಕ್ತಿಗಳ ವಯಸ್ಸಿನ ಅನುಪಾತ. 3 ವ್ಯಕ್ತಿಗಳು ಯಾರಿರ್ತಾವ ಎ ಬಿ ಸಿ ವಯಸ್ಸುಗಳು ಒಟ್ಟು ವಯಸ್ಸು ಅಂದ್ರೆ ಮೊತ್ತ. ಓಕೆ ಮೊತ್ತ ನೋಡ್ರಿ ಏದು ಅನುಪಾತ 2 ಬಿದು 5 ಇದು 6 ಮತ್ತೆ ಎಷ್ಟಾಗ್ತದೆ ನೋಡ್ರಿ 5 6 11 11 3 11 2 15. ಈ ಮೊತ್ತನೇ ಎಷ್ಟು ವರ್ಷಗಳ ಹಿಂದಿಂದ 5 ವರ್ಷಗಳ ಮೊದಲು ಅವರ ವಯಸ್ಸಿನ ಮೊತ್ತ 50 ಇತ್ತು. 5 ವರ್ಷಗಳ ಮೊದಲಿತ್ತು 50. ಈಗ ಎಷ್ಟಾಗ್ತದೆ ನೋಡ್ರಿ ಪ್ರತಿಯೊಬ್ಬರದು 5 ಪ್ಲಸ್ ಆಗ್ಬೇಕು. ಅಂದ್ರೆ 3 ಮಂದಿ ಕೊಟ್ಟಾನ 3 ಮಂದಿ ಕೊಟ್ಟಾನ ಪ್ರತಿಯೊಬ್ಬರದು 5 ಪ್ಲಸ್ ಆಗ್ಬೇಕು ಅಂತ 3 5 15 ಎಷ್ಟಾಯ್ತು 50 ಪ್ಲಸ್ 10 60 60 ಪ್ಲಸ್ 5 65 ಇತ್ತು. ಇದೇ 13 ಏನದ ಮೊತ್ತ ಅದೇ 65 ಪ್ರಸ್ತುತದ್ದು. ಎಸ್ ಪ್ರಸ್ತುತದ್ದು ಎಷ್ಟಾಯ್ತು 65. 13 5 65 ಮತ್ತ ಕಿರಿಯರು ಯಾರು ನೋಡ್ರಿ ಎ ಬಿ ಸಿ ಕಿರಿಯರು ಯಾರು ಎ ಕಿರಿಯರು 13 5 65 ಆಯ್ತು 2 5 ಇದು ಆಗ್ತದೆ. ಎಸ್ ಕರೆಕ್ಟ್ ನೋಡ್ರಿ ಮೊತ್ತ ಎಷ್ಟೊಂದು ಟೋಟಲ್ 65 ಬಂತು. ಕಿರಿಯರು ಯಾರ್ದು ಕಿರಿಯಿಂದ ಎಷ್ಟು ಅನುಪಾತ 2. ಎಸ್ 2 ಮತ್ತ ಅಲ್ಲಿ ಒಟ್ಟು ಮೊತ್ತ ಎಷ್ಟದ ಅನುಪಾತ ಮೊತ್ತ ನೋಡ್ರಿ 5 6 11 11 ಪ್ಲಸ್ 2 13 13 13 5 2 5 10. ಆಪ್ಷನ್ ನಂಬರ್
ಎರಡು ಹಿರಿಯವನ್ ಕೇಳನ್ರಿ ಅವಲ್ಲೇ ಹಿರಿಯವನ್ ಯಾರ ಇಲ್ಲಿ ಎಷ್ಟು ಯಾವ ಕೇಳಂದ್ರಲ್ಲಿ ಹಿರಿಯರ್ ಯಾರ ಇಲ್ಲಿ ಸಿ ಯಾರು ಸಿ ಎಷ್ಟು ಅದ ನೋಡ್ರಿ ಹಿರಿಯರದ 6 ಅದ ಟೋಟಲ್ ಮೊತ್ತ ಎಷ್ಟು ಇದೆ ಮೊತ್ತ 13 ವಯಸ್ಸು ಎಷ್ಟು ಅದ ಟೋಟಲ್ ಮೊತ್ತ 65 ನೋಡ್ರಿ 13 5 65 6 5 30 ಇದು ಒಂದನೇ ಮೆಥಡ್ ಎರಡನೇ ಮೆಥಡ್ ನೋಡಿ ಇದು ಎರಡನೇ ಮೆಥಡ್ ನೋಡಿ 13 ಒಂದ್ಲೆ 13 6 5 30 ಇದು ಎರಡನೇ ಮೆಥಡ್ ಆಗಿದೆ ಎಸ್ ಮೆಂಟಲ್ ಭಾಳ ಈಜಿ ಇರ್ತಾವ ಆದ್ರೆ ನೀವು ಏನ್ ಮಾಡ್ಬೇಕು ಮೆಂಟಲಿ ಆಗಿ ಥಿಂಕ್ ಮಾಡ್ಬೇಕು ನೆಕ್ಸ್ಟ್ ಕ್ವಶನ್ ನೋಡ್ರಿ 3 ವ್ಯಕ್ತಿಗಳ ವಯಸ್ಸಿನ ಅನುಪಾತ 3 ವ್ಯಕ್ತಿಗಳು ಯಾರ್ಯಾರು A ಇಟ್ಕೊಂಡು B ಇಟ್ಕೊಂಡು C ಇಟ್ಕೊಂಡು ಅವ್ರ ಅನುಪಾತ ಎಷ್ಟದ 5 8 3 8 ವರ್ಷಗಳ ಮೊದಲು ಅವರಿಗೆ 40 ವರ್ಷ ಆಗಿತ್ತು ಅವ್ರ ವಯಸ್ಸಿನ ಮೊತ್ತ ಒಟ್ಟು ವಯಸ್ಸು ಎಷ್ಟಾಗಿತ್ತು ಮೂರು ಮಂದಿ ಕೂಡಿ 8 ವರ್ಷಗಳಿಗಿಂತ ಮುಂಚೆ 40 ಆಗಿತ್ತು ಅಂದ್ರೆ ಈಗಿನ ತೆಗಿಬೇಕಂತಂದ್ರ ಪ್ರತಿಯೊಬ್ಬರಿಗೂ ಏನ್ ಮಾಡ್ಬೇಕು ನಾವು 8ನ ಪ್ಲಸ್ ಮಾಡ್ಬೇಕು ಒಟ್ಟು 3 ಜನ ಅದಾರ ಪ್ರತಿಯೊಬ್ಬರಿಗೂ 8ನ್ನ ಜಾಸ್ತಿ ಮಾಡಿದ್ರೆ 8 3 24 ಈ 3 ಮಂದಿ 8 ವರ್ಷಕ್ಕಿಂತ ಮುಂಚೆ ಎಷ್ಟಿತ್ತು 40 ಎಷ್ಟಾಯ್ತು ನೋಡ್ರಿ 40 ಪ್ಲಸ್ 24 ಟೋಟಲ್ ಎಷ್ಟಿತ್ತು 64 ಇವನು ಪ್ಲಸ್ ಮಾಡ್ಕೊಳ್ಳಿ 5 8 ಎಷ್ಟು 13 13 ಪ್ಲಸ್ 3 14 5 3 8 8 8 ಪ್ಲಸ್ 14 ಈ 16 16 4 64 ಕಿರಿಯರು ಕೇಳ್ಯಾನ ಈ 3 ಜನರ ಕಿರಿಯರು 3 ಅದ 16 4 64 3 4 12 ಆನ್ಸರ್ 12 ಆಗ್ತದೆ ಇದು ಪ್ರಥಮ ಮೆಥಡ್ ಸೆಕೆಂಡ್ ಮೆಥಡ್ ನೋಡ್ರಿ ಸೆಕೆಂಡ್ ಮೆಥಡ್ ಟೋಟಲ್ ಮೊತ್ತ ಎಷ್ಟಾಗಿದೆ ಈಗ 64 ಆಗೈತಿ ಎಸ್ ನಿಮ್ಗೆ ಯಾರು ಬೇಕಾಗಿದೆ ಈಗ ಕಿರಿಯೊಂದು ವಯಸ್ಸಿನ ಅನುಪಾತ ಇರ್ತದೆ 3 ಒಟ್ಟು 3 ಜನರು ಕೂಡಿಸಿ ಅನುಪಾತ ಮೊತ್ತ ಎಷ್ಟಾಗಿರೋದು 16 ಆಗ್ಯದ 16 ಒಂದಲೇ 16 4 3 4 12 ಇದು ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇವತ್ತಿನ ಕ್ಲಾಸ್ ಪಾರ್ಟ್ 2 ಅಂದ್ರೆ ವಯಸ್ಸಿಗೆ ಸಂಬಂಧಪಟ್ಟಂತಹ ಭಾಗ 2ನೇ ಕ್ಲಾಸ್ನ ಇವತ್ತು ನಾನು ಮುಕ್ತಾಯ ಮಾಡಿದ್ದೆ ಹಾಗಾದ್ರೆ ವಯಸ್ಸಿಗೆ ಸಂಬಂಧಪಟ್ಟಂತೆ ಕ್ವಶನ್ಗಳನ್ನೇ ಮುಗಿದಿಲ್ಲ ಇನ್ನ ಬಹಳ ಕ್ವಶನ್ ಪಾರ್ಟ್ 3 ಪಾರ್ಟ್ 4 ಪಾರ್ಟ್ 5 ತನ ಆಗ್ಬೋದು ನಾನು ಆದಷ್ಟು ಬೇಗ ನಾನು ವಯಸ್ಸಿಗೆ ಸಂಬಂಧಪಟ್ಟಂತ ಇನ್ನೂ ಉಳಿದಂತ ಭಾಗಗಳನ್ನ ತೆಗೆದುಕೊಂಡು ಬರ್ತೀನಿ ನಿಮ್ಗೆ ಏನಾದ್ರು ನಮ್ಗೆ ಈ ಮಾಡೋ ಕ್ಲಾಸ್ ಬಗ್ಗೆ ಇಷ್ಟ ಆಯ್ತು ಅಂತಂದ್ರೆ ಅಂದ್ರೆ ನಮ್ಮ ಕ್ಲಾಸಿಂದ ಏನ್ ಇರ್ತಲ್ಲ ಯಾವ ಮೆಥಡ್ಸ್ ಅನ್ನು ಈಜಿ ಹಾರ್ಡ್ ಇತ್ತು ಅಂತಂದ್ರೆ ಇದು ಹಾರ್ಡ್ ಆಗ್ತದೆ ಅಂತ ಕಮೆಂಟ್ ಮಾಡ್ರಿ ಈಜಿ ಆಗ್ತಿತ್ತು ಅಂದ್ರೆ ಅದು ಸರಿ ಈಜಿ ಅಂತ ಕಮೆಂಟ್ ಮಾಡ್ರಿ ಈ ಕ್ಲಾಸ್ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು ಅನ್ನೋದು ಈ ಕ್ಲಾಸ್ ಕೆಳಗಡೆ ಇರುವ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಏನ್ ಅನಿಸಿಕೆ ನಾವು ತಿದ್ರಿ ಮತ್ತೆ ಪಕ್ಕದಲ್ಲಿರುವಂತ ಸಬ್ಸ್ಕ್ರೈಬ್ ಬಟನ್ ಇರ್ತಾವ ಕೆಂಪು ಬರ್ದಿರ್ತಾನೆ ಅಥವಾ ವೈಟ್ ದಾಗ ಸಬ್ಸ್ಕ್ರೈಬ್ ಅಂತೇಳಿ ಬ್ಲಾಕ್ ನಾಗ ಬರ್ತೈತೆ ಅದನ್ನ ಒತ್ತಿರಿ ಅದ್ರ ಪಕ್ಕ ಒಂದು ಬೆಲ್ಲದ ಬಟನ್ ಬರ್ತದೆ ಆ ಬೆಲ್ಲದ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಾನು ಯಾವಾಗಾದ್ರೂ ನಿಮ್ಗೆ ಕ್ಲಾಸ್ ಮಾಡ್ತೀನಿ ಡೈರೆಕ್ಟ್ ನೋಟಿಫಿಕೇಶನ್ ಬಂದ್ಬಿಡ್ತೀನಿ ನೀವು ಡೈರೆಕ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಂಡು ನಮ್ಮ ಕ್ಲಾಸ್ನ ಲೈವ್ ಆಗಿ ವೀಕ್ಷಿಸಬಹುದು ನಮ್ಮ ಕ್ಲಾಸ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಒಂದು ಜೊತೆಗೆ ಲೈಕ್ಸ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಈ ನಮ್ಮ ಕ್ಲಾಸ್ನ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಏನ್ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ